ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸರ್ಕಾರಕ್ಕೀಗ ತಲೆನೋವಾದ ಪ್ರಭಾವಿ ಮಂತ್ರಿಯ ಹೊಸದಾಳ. ಹೆಜ್ಜೆ ಹೆಜ್ಜೆಗೂ ಕೂಡ ತನ್ನದೇ ಆದ ಲೆಕ್ಕಾಚಾರಗಳೊಂದಿಗೆ ಬಹಳ ಹುಷಾರಾಗಿ ಹೆಜ್ಜೆ ಇಡ್ತಾ ಇದ್ದಾರೆ ಮತ್ತು ಭವಿಷ್ಯದ ಲೆಕ್ಕಾಚಾರಗಳನ್ನು ಹಾಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಕ್ಷಣ ಕ್ಷಣಕ್ಕೂ ಕಾಡ್ತಾ ಇರುವಂತಹ ಈ ಪ್ರಭಾವಿ ಮಂತ್ರಿಯ ಮಾಸ್ಟರ್ ಪ್ಲಾನ್ ಏನ್ ಹಾಗಾದ್ರೆ? ಸದ್ಯ ಇದೊಂದು ಪ್ರಾಜೆಕ್ಟ್ ಸುತ್ತ, ಅಂತೆಂಥ ಪ್ರಾಜೆಕ್ಟ್ ಅಲ್ಲ ಇದು, ಸಣ್ಣ ಪುಟ್ಟ ಪ್ರಾಜೆಕ್ಟ್ ಅಲ್ವೇ ಅಲ್ಲ. ಈ ಪ್ರಾಜೆಕ್ಟ್ ಸುತ್ತ ಡಿ ಕೆಗೆ ಕಗ್ಗಂಟಾಗಿದೆ ಈ ಮಂತ್ರಿಯ ರಣತಂತ್ರ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದ್ ಕಡೆ ಸಿದ್ದರಾಮಯ್ಯನವ್ರಿಗೆ ಠಕ್ಕರ್ ಕೊಡೋದಕ್ಕೆ ಡಿ ಕೆ ಶಿವಕುಮಾರ್ ಕಾರ್ಯಕರ್ತರ ಹೆಸರುಗಳನ್ನ ಬಹುತೇಕ ಪಾಸ್ ಮಾಡ್ಕೊಳ್ಳೋ ತರ ಕಾಣಿಸ್ತಾ ಇದೆ. ನಿಗಮ ಮಂಡಳಿ, ಆಶ್ರಯ ಸಮಿತಿ, ಇನ್ನಿತರ ಕಡೆಗಳಲ್ಲಿ. ಇದ್ರ ನಡುವೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾವ ಕಾರಣಕ್ಕೂ ಅವರ ಮಹತ್ವಾಕಾಂಕ್ಷಿಯ ಪ್ಲಾನ್ಗಳು ಕೈಗೂಡದಂತೆ ಹೆಜ್ಜೆ ಹೆಜ್ಜೆಗೂ ಕಾಡ್ತಾ ಇದ್ದಾರೆ ಈ ಪ್ರಭಾವಿ ಮಂತ್ರಿ. ಸಿದ್ದರಾಮಯ್ಯ ಆಪ್ತ ಅನ್ನೋದಕ್ಕಿಂತ ಈಗ ಸರ್ಕಾರದಲ್ಲಿ, ಪಕ್ಷದಲ್ಲಿ ತಾವೇ ಒಂದು ಪವರ್ ಸೆಂಟರ್ ಆಗಿ ಬೆಳೆದು ನಿಂತಿದ್ದಾರೆ ಈ ನಾಯಕ. ಬೆಳಗಾವಿ ರಾಜಕಾರಣದಲ್ಲಿ ಸದ್ದು ಮಾಡ್ತಿರುವಂತಹ, ಹಾಗೆ ಸರ್ಕಾರದಲ್ಲಿ ತನ್ನದೇ ಆದಂತಹ ಪ್ರಭಾವ ಖಂಡಿತವಾಗಿಯೂ ಇದೆ. ನಾನು DCM ಆಗಲೇಬೇಕು ಅಂತ ದಾಳ ಉರುಳಿಸಿರುವಂತಹ ಸತೀಶ್ ಜಾರಕಿಹೊಳಿ ಅವರ ಮತ್ತೊಂದು ರಣತಂತ್ರ ಈಗ ಡಿ ಕೆಗೆ ನುಂಗಲಾರ್ದ ತುತ್ತು. ಏನದು ಹಾಗಾದ್ರೆ ನೋಡಿ, ಇದು ಸಣ್ಣ ಪ್ರಾಜೆಕ್ಟ್ ಅಲ್ಲ ಅಂತ ಹೇಳಿದೆ. 88,000 ಕೋಟಿಯ ಪ್ರಾಜೆಕ್ಟ್ ವಿಚಾರ ಈಗ ಡಿ ಕೆಗೆ ಅಡ್ಡಗಾಲು ಬಿದ್ದಿದೆ. ಸತೀಶ್ ಜಾರಕಿಹೊಳಿ ಕಡೆಯಿಂದ ಏನಂತ ಹಾಗಾದ್ರೆ ನೋಡಿ, 196 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ ನಿರ್ಮಿಸೋದಕ್ಕೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಸಿದ್ಧತೆ ಮಾಡ್ಕೊಳ್ತಿದೆ. ಡಿ ಕೆ ಶಿವಕುಮಾರ್ ಅವರ ಬಹಳ ದೊಡ್ಡ ಪ್ರಾಜೆಕ್ಟ್ ಇದು. ಸಿಕ್ಕಾಪಟ್ಟೆ ಲೆಕ್ಕಾಚಾರಗಳಿವೆ ಈ ಪ್ರಾಜೆಕ್ಟ್ನ ಸುತ್ತ. ಬ್ರ್ಯಾಂಡ್ ಬೆಂಗಳೂರು ಯೋಜನೆಯ ಭಾಗವಾಗಿ 196 ಕಿಲೋಮೀಟರ್ ಸುರಂಗ ಮಾರ್ಗ ಛಾಪು ಮೂಡಿಸೋದು ತನ್ನ ಅವಧಿಯಲ್ಲಿ ಬೆಂಗಳೂರಲ್ಲಿ ಇಂಥದ್ದೊಂದು ಮಹತ್ವದ ಪ್ರಾಜೆಕ್ಟ್ ಆಯ್ತು, ಬದಲಾವಣೆ ಆಯ್ತು, ಬೆಂಗಳೂರಿನ ಲುಕ್ಕೇ ಬದಲಾಯಿತು ಅನ್ನೋದೊಂದು. ಹಾಗೆ ಸಣ್ಣ ಅಮೌಂಟ್ ಪ್ರಾಜೆಕ್ಟ್ ಅಲ್ಲ ಯಾವುದೇ ಇಲಾಖೆಗೆ ಇದು. 88,000 ಕೋಟಿ ಪ್ರಾಜೆಕ್ಟ್. ಶತಾಯಗತಾಯ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿಸ್ಲೇಬೇಕು ತನ್ನ ಅವಧಿಯಲ್ಲಿ ಅಂತ ಪಟ್ಟು ಹಿಡಿದಿರೋ ಡಿ ಕೆ ಶಿವಕುಮಾರ್ ಕೇಂದ್ರ ಸಚಿವರುಗಳನ್ನೆಲ್ಲ ಭೇಟಿ ಮಾಡಿ ಮಾತುಕತೆ, ಅಲ್ಲಿಂದ ಸಹಾಯ, ಅನುದಾನ, ಮತ್ತೊಂದು ಅಂತ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಇದ್ರ ನಡುವೆ ಈಗ ಸತೀಶ್ ಜಾರಕಿಹೊಳಿ ಅವರ ಮಾಸ್ಟರ್ ಸ್ಟ್ರೋಕ್ ಏನಪ್ಪಾ ಅಂತ ಕೇಳಿದ್ರೆ, ಇದು ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟದ್ದಲ್ಲ, ಇದು ಲೋಕೋಪಯೋಗಿ ಇಲಾಖೆಯ ವತಿಯಿಂದ ಸಿದ್ಧಪಡಿಸಬೇಕು. ಅದಕ್ಕೆ ಬೇಕಾದ DPR ಅನ್ನ ಸಿದ್ಧಪಡಿಸೋದಿಕ್ಕೆ, ಹಾಗೆ ಬೇರೆಲ್ಲ ಸಂಪೂರ್ಣ ಈ ಪ್ರಾಜೆಕ್ಟ್ನ ಜವಾಬ್ದಾರಿಯನ್ನು ನಾವು ನೋಡ್ಕೊಳ್ತೀವಿ ಅಂತ ಕೂತು ಬಿಟ್ಟಿದ್ದಾರೆ. ಸಣ್ಣ ಪ್ರಾಜೆಕ್ಟ್ ಅಲ್ಲ ಇದು. ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ, ಬೆಂಗಳೂರು ಒಳಗಡೆ ಬರುವಂತಹ ಈ ಯೋಜನೆ ನಮ್ಮ ವ್ಯಾಪ್ತಿದು, ನಮ್ಮ ಇಲಾಖೆದು. ರಸ್ತೆಗಳ ನಿರ್ಮಾಣ, ನಿರ್ವಹಣೆ ಬೆಂಗಳೂರು ಸಿಟಿ ಒಳಗಡೆ ನಮ್ಮ ಇಲಾಖೆಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸತೀಶ್ ಜಾರಕಿಹೊಳಿ ಅವರ ಲೆಕ್ಕಾಚಾರ ಏನು, ಅವರು ಮಾಡ್ತಿರುವ ವಾದ ಏನು, ಈ ಸುರಂಗ ಮಾರ್ಗದ ಪರಿಕಲ್ಪನೆಯನ್ನು ಹುಟ್ಟು ಹಾಕಿದ್ದು ನಮ್ಮ ಇಲಾಖೆ. ಡಿ ಕೆ ಶಿವಕುಮಾರ್ ಅವರು ನಮ್ಮ ಪ್ಲಾನ್ ಕ್ರೆಡಿಟ್ ತಗೊಳಕ್ ಹೊರಟಿದ್ದಾರೆ. ಸೊ ಈ ಕಂಪ್ಲೀಟ್ ಪ್ಲಾನೇ ನಮ್ದು, ಬ್ರ್ಯಾಂಡ್ ಬೆಂಗಳೂರು ಯೋಜನೆಯ ಭಾಗ ನಾವೇ ನಿರ್ಮಿಸೋದು ಸೂಕ್ತ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ಬೆಂಗಳೂರು ಸಿಟಿ ವ್ಯಾಪ್ತಿಯಲ್ಲಿ ಬರುವಂತಹ ರಸ್ತೆಗಳ ನಿರ್ಮಾಣ, ನಿರ್ವಹಣೆ ಇದೆರಡೂ ಕೂಡ ನಮ್ಮ ಇಲಾಖೆದು. ಸಾಧ್ಯನೇ ಇಲ್ಲ, ಬಿಟ್ಟು ಕೊಡೋಕ್ ಚಾನ್ಸೇ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾ ಇದ್ರೆ, PWD ಏನಂತ ಇದೆ ಅಂದ್ರೆ, ಸತೀಶ್ ಜಾರಕಿಹೊಳಿ ಅವ್ರ ವಾದ ಏನು, ಸುರಂಗ ಮಾರ್ಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಾದು ಹೋಗುತ್ತೆ, ಹೆಂಗ್ ಬಿಟ್ಕೊಡೋಕಾಗತ್ತೆ? ಈಗ ನಾವು ಲೋಕೋಪಯೋಗಿ ಇಲಾಖೆಯವರು, ಇದು ಹಾದು ಹೋಗೋದು ಎಲ್ಲಿಂದ? ರಾಷ್ಟ್ರೀಯ ಹೆದ್ದಾರಿಯಲ್ಲಿ. ರಾಜ್ಯ ಹೆದ್ದಾರಿಯ ನಿರ್ವಹಣೆಯ ಜವಾಬ್ದಾರಿ ನಮ್ಮದೇ, ಅದನ್ನ ನಮಗೆ ಕೊಡಿ. ಇಲಾಖೆ ಎಂಜಿನಿಯರ್ಗಳಿಗೆ ಇಂತಹ ಯೋಜನೆಯಲ್ಲಿ ತರಬೇತಿ ಇದೆ, ತರಬೇತಿ ಇರೋರು ಎಕ್ಸ್ಪರ್ಟ್ಗಳು ಮಾಡ್ಬೇಕಾಗಿರೋದು ಇದು. ಟೋಲ್ ನಿರ್ವಹಣೆ ಸೇರಿ ಹಲವು ಅಂಶಗಳು ಲೋಕೋಪಯೋಗಿ ಇಲಾಖೆಗೆ ಬರುತ್ತೆ. ಹಾಗಾಗಿ DPR ಇಂದ ಹಿಡಿದು ಈ ಕಂಪ್ಲೀಟ್ ಪ್ರಾಜೆಕ್ಟ್ 88,000 ಕೋಟಿದು. ಆರಂಭಿಕವಾಗಿ 58,000 ಕೋಟಿ ಅಂತ ಅಂದಾಜು ಮಾಡಲಾಗಿದ್ದು, ಕಂಪ್ಲೀಟ್ ಪ್ರಾಜೆಕ್ಟ್ ಎಲ್ಲ ಮುಗಿಯೋದಕ್ಕೆ 88,000 ಕೋಟಿ ಅಂದಾಜು ಮಾಡಿರೋದೀಗ. ಇದನ್ನ ನಾವೇ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವರ ವೇಗಕ್ಕೆ ಬ್ರೇಕ್ ಹಾಕ್ತಿದ್ದಾರೆ. ಸೊ ಇಬ್ಬರು ಮಿನಿಸ್ಟರ್ಗಳ ನಡುವೆ ಮತ್ತೊಂದು ಪ್ರಮುಖ ವಿಚಾರದಲ್ಲಿ ಜಟಾಪಟಿ ಶುರುವಾಗಿದೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಈಗಾಗಲೇ ಹೇಳಿದ ಹಾಗೆ ಹೆಜ್ಜೆ ಹೆಜ್ಜೆಗೂ ಕಾಡ್ತಿರುವ ಸತೀಶ್ ಜಾರಕಿಹೊಳಿ ಜಾತಿವಾರು DCM ಬೇಕೇ ಬೇಕು ಅಂತ ಈಗ ಹೈಕಮಾಂಡ್ ಮೇಲೆ ಒತ್ತಡ ಹೇರ ಬಂದಿದ್ದಾರೆ. ಅಷ್ಟೇ ಅಲ್ಲ, ನಾನು ಯಾವ ಕಾರಣಕ್ಕೂ ಲೋಕಸಭಾ ಚುನಾವಣೆಗೆ ನಿಲ್ಲಲ್ಲ ಅನ್ನುವಂತಹ ಕ್ಲಿಯರ್ ಮೆಸೇಜ್ ಕೊಟ್ಟು ಬಿಟ್ಟಿದ್ದಾರೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ನಿಲ್ಲಿಸಬೇಕು, ಬೆಳಗಾವಿಯಲ್ಲಿ ನಿಂತ್ರೆ ಅವ್ರು ಗೆಲ್ತಾರೆ. ಯಾಕಂದ್ರೆ ಎಲ್ಲರ ಸಪೋರ್ಟ್ ಸಿಗುತ್ತೆ, ಬಣ ಮತ್ತೊಂದು ಇರಲ್ಲ. ಆಗ ಅವರು
ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಬಿಟ್ರೆ ಬೆಳಗಾವಿನೂ ಕ್ಲಿಯರು, ತನ್ನ ದಾರಿನೂ ಕ್ಲಿಯರು ಅನ್ನೋ ಲೆಕ್ಕಾಚಾರ ಹಾಕ್ಕೊಂಡಂಗಿದೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗಿದೆ ಸಿದ್ದು ಕ್ಯಾಂಪ್, ಜಾರಕಿಹೊಳಿ ಕ್ಯಾಂಪ್ಗೆ. ಹಾಗಾಗಿ ಅದು ಸಾಧ್ಯವೇ ಇಲ್ಲ ಅನ್ನೋ ಮೆಸೇಜ್ ಕೊಟ್ಟು ಇದೇ ಹೊತ್ತಲ್ಲಿ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡೋದಲ್ಲ, ನಮಗೆ DCM ಸ್ಥಾನಮಾನ ಬೇಕು ಅಂತ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಲೋಕಸಭೆ ಒಳಗಡೆ ಇದಾಗಲೇಬೇಕು, ಇಲ್ಲವಾದಲ್ಲಿ ಸಮಾನ ಮನಸ್ಕರ ಶಕ್ತಿ ತೋರಿಸ್ಬೇಕಾಗತ್ತೆ ಅನ್ನುವಂಥ ಅತಿ ದೊಡ್ಡ ಸಂದೇಶ ಕೊಟ್ಟಿದ್ದಾರೆ. ಇದು ರಾಜ್ಯ ಕೈಪಾಳ್ಯದಲ್ಲಿ ಈಗ ಸದ್ದಿಲ್ಲದೆ ನಡೀತಿರುವಂಥ ಮಹತ್ವದ ಬೆಳವಣಿಗೆ. ಇದು ಯಾವುದೇ ತಿರುವನ್ನು ಪಡ್ಕೊಳ್ಬಹುದು. DK ಶಿವಕುಮಾರ್ ಅವ್ರಿಗೆ ಅರ್ಗಿಸ್ಕೊಳ್ಳೋದಿಕ್ಕಾಗ್ತಿಲ್ಲ ಸತೀಶ್ ಜಾರಕಿಹೊಳಿ ಅವರು ಉರುಳಿಸ್ತಿರುವಂತಹ ಈ ಹೊಸ ದಾಳಗಳನ್ನ. ಇದ್ರ ನಡುವೆ ಇಡೀ ಈ ಸರ್ಕಾರದಲ್ಲಿಯೇ ಅತಿ ದೊಡ್ಡ ಪ್ರಾಜೆಕ್ಟ್ ಆಗಿ ಕಾಣಿಸ್ತಾ ಇರುವ ಈ ಸುರಂಗ ರಸ್ತೆ ಸತೀಶ್ ಜಾರಕಿಹೊಳಿ ಅವರು ಈಗ ಮಾಸ್ಟರ್ ಸ್ಟ್ರೋಕ್ ಕೊಡ್ತಿದ್ದಾರೆ DKಗೆ. ಇದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ DK ಶಿವಕುಮಾರ್ ಕಾದ್ ನೋಡ್ಬೇಕು. ಸಿದ್ದರಾಮಯ್ಯನವ್ರಿಗೂ ಇದು ಒಂದು ರೀತಿಯಲ್ಲಿ ಸವಾಲಿನ ವಿಚಾರ ಆಗಿದೆ. ಆಪ್ತನನ್ನ ಸುಮ್ಮನಿರಿಸೋದಿಕ್ಕೂ ಆಗಲ್ಲ, DK ಶಿವಕುಮಾರ್ ಅವ್ರನ್ನ ಒಪ್ಸೋಕ್ಕೂ ಆಗಲ್ಲ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.